ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ರಾಘವೇಂದ್ರ ಶಾವ್ಗೆ ಹೋಟೆಲ್ ದುಗ್ಗಮ್ಮ ದೇವಸ್ಥಾನ ಹತ್ರ ಇದೆ. ಹಾಗೆ ಜಾತ್ರೆನೂ ನಡೀತಾ ಇತ್ತು. ದೇವಸ್ಥಾನಕ್ಕೆ ಹೋಗಿ ಜಾತ್ರೆನೂ ನೋಡ್ಕೊಂಡು ಬಂದ್ಬಿಡೋಣ, ಹಾಗೆ ಶಾವ್ಗೆನೂ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನನಗೆ ಶಾವ್ಗೆ ಅಂದ ತಕ್ಷಣ ನೆನಪಾಗೋದೇ ಈ ರಾಘವೇಂದ್ರ ಶಾವ್ಗೆ ಹೋಟೆಲು. ಯಾಕಂದರೆ ಇಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮುಂಚೆ ನಾನು ತಿಂದಿದ್ದೀನಿ ಸುಮಾರು ಸಲ. ನೀವಿಲ್ಲಿ ನೋಡ್ಬೋದು ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ದು, ಅಂದರೆ ಸಿಹಿ ಕಹಿ ಚಂದ್ರವ್ರು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಹೋಗಿದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಸರ್ಟಿಫಿಕೇಟ್ನ ಈ ಹೋಟೆಲ್ನವ್ರಿಗೆ ಕೊಟ್ಟೋಗಿದ್ದಾರೆ. ನಾವು ಬಂದಾಗ ತುಂಬ ಕ್ರೌಡ್ ಇತ್ತು, ಯಾಕಂದರೆ ಅಲ್ಲಿ ಜಾತ್ರೆ ಬೇರೆ. ಜಾತ್ರೆ ಇರಲಿ ಬಿಡಲಿ, ಯಾವಾಗ್ಲೂ ಇಲ್ಲಿ ಇದೇ ಥರ ಕ್ರೌಡ್ ಅಂತೂ ಇರುತ್ತೆ. ಯಾಕಂದರೆ ಬೇರೆ ಎಲ್ಲೂ ಈ ಟೇಸ್ಟ್ ಇರಲ್ಲ ನನ್ನ ಪ್ರಕಾರ ನಮ್ಮ ದಾವಣಗೆರೆಯಲ್ಲಿ. ಸೊ ನಾನು ನನಗೆ ನನ್ನ ತಂಗಿಗೆ ಅಂತೇಳಿ 2 ಶಾವ್ಗೆನೇ ತೊಗೊಂಡೆ. ಇಲ್ಲಿ ಇಡ್ಲಿ ಕೂಡ ಸಿಗುತ್ತೆ, ಬಟ್ ನನಗೆ ಇಡ್ಲಿಗಿಂತ ಇಲ್ಲಿ ಶಾವ್ಗೆನೇ ತುಂಬ ಇಷ್ಟ ಆಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಈ ಅಣ್ಣ ಹ್ಯಾಂಡ್ ಗ್ಲೌಸ್ ಎಲ್ಲ ಏನೂ ಹಾಕಿರಲಿಲ್ಲ, ಬಟ್ ಈ ಸಲ ಹ್ಯಾಂಡ್ ಗ್ಲೌಸ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಕೊಡ್ತಾ ಇದ್ದಾರೆ. ಸೊ ನಾವು ಹೇಳಿದ್ದು ಶಾವ್ಗೆ ಕೊಟ್ಟೇ ಬಿಟ್ಟರು, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತೇಳಿ. ನಾನು ಲಾಸ್ಟ್ ಟೈಮೆಲ್ಲ ತಿಂದಿದ್ದೀನಿ, ಬಟ್ ಈ ಸಲ ವೀಡಿಯೋಗೋಸ್ಕರ ಮತ್ತೆ ಪೋಸ್ ಕೊಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲೂ ನೀವು ಈ ಮಂತಲ್ಲಿ ಹೋದರೆ ಒಂದು ಬೆನಿಫಿಟ್ ಏನಂದರೆ ಜಾತ್ರೆನೂ ನೋಡ್ಬೋದು, ನಮ್ಮ ದುಗ್ಗಮ್ಮ ದೇವಿನೂ ಕೂಡ ದರ್ಶನ ಮಾಡ್ಕೊಂಡು ಬರ್ಬೋದು, ಹಾಗೆ ಈ ಶಾವ್ಗೆ ಕೂಡ ಟೇಸ್ಟ್ ಮಾಡ್ಬೋದು. ಸೊ ಇನ್ನೇನಕ್ಕೆ ತಡ, ಈ ವೀಕೆಂಡಲ್ಲಿ ಹೋಗಿ ಬನ್ನಿ. ಹಾಗೆ ಹೋಗಿ ಬಂದಿರೋರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು.